ಬಸವಾದಿ ಪ್ರಮಥರನ್ನು ಸ್ಮರಣೆ ಮಾಡ್ತಾ ಯಾವತ್ತು ಶರಣ ತಂದೆ ತಾಯಿಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಉಪಮಿಸಬಾರದ ನೋಡ ಉಪಮಾತೀತರು ಕಾಲ ಕರ್ಮ ವಿರಹಿತರು ಕೂಡಲ ಸಂಗಮ ದೇವ ನಿಮ್ಮ ಶರಣರು ಕರುಳಿಲ್ಲದ ಕಲಿಗಳು ಆರಿಗೂ ಉಪಮಿಸಲಾಗದ ನೋಡ. ಮಹಾತ್ಮರು ಪುಣ್ಯಪುರುಷರು ಶರಣರು ಹೇಗಂತಂದರೆ ಅವರನ್ನು ನಾವು ಉಪಮೆ ಕೊಡೋದಕ್ಕೆ ಸಾಧ್ಯವಿಲ್ಲ. ಮಹಾತ್ಮರು ಹೆಂಗದಾರ ಪುಣ್ಯಾತ್ಮರು ಹೆಂಗಿರ್ತಾರೆ ಅಂತ ಹೇಳಬೇಕಾದ್ರೆ ಮಹಾತ್ಮರು ಹಂಗೆ ಇರ್ತಾರಂತ ಹೇಳಬೇಕು ಹೊರತು ಅದಕ್ಕೆ ಇನ್ನೊಂದು ಉದಾಹರಣೆಯನ್ನು ನಾವು ಹೇಳಕ್ಕೆ ಸಾಧ್ಯ ಆಗೋದಿಲ್ಲ. ಅವರ ನಿಲುವು ಅವರ ವ್ಯಕ್ತಿತ್ವ ಜಗತ್ತಿಗೆ ವಿಚಿತ್ರವಾಗಿ ಕಾಣ್ತದೆ. ಆದರೆ ಅವರು ತಮ್ಮ ನಿಜವಾದಂಥ ಆತ್ಮಾನುಸಂಧಾನ ಕಾಯಕ ನಿಷ್ಠೆ ತಾವು ನಂಬಿಕೊಂಡು ಬಂದ ತತ್ವ ಸಿದ್ಧಾಂತಗಳನ್ನು ಅವರು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ನಡೆಸಿಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಕಾಣ್ತೀವಿ. ಆ ರೀತಿ ಒಳಗೆ ಒಂದು ಮಾತು ಹೇಳ್ತಾರೆ, ಗಗನಂ ಗಗನಾಕಾರಂ ಸಾಗರಂ ಸಾಗರೋಪಮ. ಆಕಾಶ ಹೆಂಗೈತಿ ಅಂತ ಕೇಳಿದರೆ ಏನು ಹೇಳಬೇಕು? ಏನು ಹೇಳ್ತೀರಿ? ಆಕಾಶ ಹೆಂಗದ, ಆಕಾಶ ಎಷ್ಟು ದೊಡ್ಡದೈತಿ ಅಂತ ಹೇಳಕ್ಕೆ ಉಪಮೆ ಕೊಡ್ರಿ ಅಂದರೆ ಹೇಳ್ತೀರಿ? ಆಕಾಶಕ್ಕೆ ಇನ್ನೊಂದು ಉಪಮೆಯನ್ನು ಕೊಡೋದಕ್ಕೆ ಸಾಧ್ಯ ಐತಿ ಅಂತ ನಮಗೆ ಸಾಧ್ಯ ಇಲ್ಲ. ಆಕಾಶ ಹೆಂಗೈತಿ ಅಂತಂದ್ರೆ ಆಕಾಶದಂಗೆ ಐತಿ ಅಂತ ಹೇಳಬೇಕು ಹೊರತು ನಮ್ಮ ಮನ್ಯಾಗ ಹೋಳಿಗೆ ಹಂಚಿದ್ದಂಗೆ ಐತಿ ಅಂತ ಹೇಳಕ್ಕೆ ಬರಂಗಿಲ್ಲ. ಆಕಾಶಕ್ಕೆ ಆಕಾಶನೇ ಉಪಮೆ. ಸಾಗರಂ ಸಾಗರೋಪಮ. ಸಮುದ್ರ ಹೆಂಗೈತಿ ಅಂತಂದ್ರೆ ಸಮುದ್ರದಂಗೆ ಅದ. ಸಮುದ್ರಕ್ಕೆ ಇನ್ನೊಂದು ಉಪಮೆ ಇಲ್ಲ, ಆಕಾಶಕ್ಕೂ ಮತ್ತೊಂದು ಉಪಮೆ ಇಲ್ಲ. ಇವೆರಡು ಉಪಮಿಸಲಾಗದಂಥದ್ದು. ಹೆಂಗೆ ಆಕಾಶಕ್ಕೆ ಉಪಮೆ ಇಲ್ಲ, ಹ್ಯಾಗ ಸಾಗರಕ್ಕೆ ಉಪಮೆ ಇಲ್ಲ, ಹಂಗೆ ಮಹಾತ್ಮರಿಗೆ ಪುಣ್ಯ ಪುರುಷರಿಗೆ ಶಿವಯೋಗಿಗಳಿಗೆ ಇನ್ನೊಂದು ಉಪಮೆಯನ್ನು ಕೊಡೋಕ್ಕಾಗೋದಿಲ್ಲ. ಉದಾಹರಣೆಗೆ ಹೇಳಬೇಕು ಅಂತಂದರೆ ಡಾಕ್ಟರ್ ಶಿವಬಸವ ಮಹಾಸ್ವಾಮಿಗಳವ್ರನ್ನ ತಗೊಳ್ರಿ. ಶಿವಬಸವ ಮಹಾಸ್ವಾಮಿಗಳು ಹೆಂಗಿದ್ರು ಅಂತಂತಂದರೆ ಶಿವಬಸವ ಮಹಾಸ್ವಾಮಿಗಳವರಿಗೆ ಇನ್ನೊಂದು ಹೆಸರನ್ನು ಹೇಳೋದಕ್ಕೆ ನಮ್ಮ ಕನ್ನಡದೊಳಗೆ ಸಿಗೋದಿಲ್ಲ. ಶಿವಬಸವ ಮಹಾಸ್ವಾಮಿಗಳು ಹೇಗಿದ್ದರು ಅಂತಂದರೆ ಶಿವಬಸವ ಮಹಾಸ್ವಾಮಿಗಳು ಹಂಗೆ ಇದ್ದರು ಅಂತ ಹೇಳಬೇಕು ಹೊರತು ಇನ್ನೊಂದನ್ನು ಹೇಳೋದಕ್ಕೆ ನಮಗೆ ಸಾಧ್ಯ ಇಲ್ಲ. ಅದು ಮಹಾತ್ಮರ ನಿಲುವು, ಮಹಾತ್ಮರ ಒಂದು ಅಸ್ತಿತ್ವ, ಅವರ ಬದುಕಿನ ಶೈಲಿ ಅಂತಕ್ಕಂಥದ್ದು. ಉಪಮೆಗೆ ಅತೀತರಾಗಿ ಉಪಮೆಯನ್ನು ಮೀರಿ ನಿಂತಿರ್ತಕ್ಕಂಥ ಬದುಕನ್ನು ಬದುಕ್ತಕ್ಕಂಥವರನ್ನು ನಾವು ಪುಣ್ಯ ಪುರುಷರು, ಮಹಾತ್ಮರು, ಶಿವಯೋಗಿಗಳು, ಸಾಧು ಸತ್ಪುರುಷರು ಅಂತ ಕರಿತೀವಿ. ಯಾಕೆ? ಅವರ ಒಂದು ನಿಲುವು, ಅವರ ಅಸ್ತಿತ್ವ ಆ ರೀತಿಯೊಳಗೆ ಭಾಳ ವಿಶಿಷ್ಟವಾಗಿರ್ತದ ಅನ್ನೋ ಕಾರಣಕ್ಕೆ ಹಂಗೆ ಮಹಾತ್ಮರನ್ನು ಅವರ ವಿಚಾರಗಳನ್ನು ಯಾಕೆ ನಾವು ಕೇಳಬೇಕು? ಹೌದಿಲ್ರಿ? ಇವತ್ತು ಬಸವಣ್ಣನವರ ಚರಿತ್ರೆಯನ್ನು ಕೇಳ್ತೀವಿ, ಬಸವ ಪುರಾಣವನ್ನು ಕೇಳಾಕತ್ತೀವಿ. ನಾವು ತಿಳ್ಕೋಬೇಕು. ಬಸವಣ್ಣನವರನ್ನು ಪುರಾಣವನ್ನು ಅವರ ಚರಿತ್ರೆಯನ್ನು ಕೇಳಬೇಕು ಅಂತಿಕೊಂಡು ಹೇಳಿ ಕೇಳಬೇಕು, ಅದನ್ನು ತಿಳಿಬೇಕು ಅಂತಿಕೊಂಡು ನಾವು ಕೇಳಾಕತ್ತೀವಿ ಏನ್ರಿ? ಅದನ್ನು ಬಸವಣ್ಣವ್ರು ಬಯಸಿದ್ದಿಲ್ಲ. ಅವ್ರೇನ್ರಿ ಅಪೇಕ್ಷೆ ಪಟ್ಟಿದ್ರನ್ ನಾ ಹಿಂಗೆ ಬದುಕಬೇಕು, ನಂದೊಂದು ಪುರಾಣ ಬರೀಬೇಕು, ಅದನ್ನು ನಾಗನೂರಾಗ ಹಚ್ಚಬೇಕು, ಹಂದಿಗುಂದ ಸ್ವಾಮಿಗಳ ಹೇಳಬೇಕು. ಅವರೇನು ಬೇಡಿದ್ರು? ಅವರಿಗಾಗಿ ಅಲ್ಲ, ನಮಗಾಗಿ. ಮಹಾತ್ಮರಂ ನೆನೆವುದೇ ಘನಮುಕ್ತಿ ಪದಂ ಶಿವಾದವ. ಮಹಾತ್ಮರನ್ನು ನೆನೀತಕ್ಕಂಥದ್ದು ನಮ್ಮ ಒಳಿತಿಗಾಗಿ, ನಮ್ಮ ಬದುಕನ್ನು ಸುಂದರಗೊಳಿಸುವುದಕ್ಕಾಗಿ, ನಮ್ಮ ಜೀವನವನ್ನು ಪಾವನಗೊಳಿಸುವುದಕ್ಕಾಗಿಯೇ ಹೊರತು ಬೇರೆ ಯಾವ ಕಾರಣಕ್ಕೂ ಅಲ್ಲ. ಅವರಿಗೆ ನಾವು ಉಪಕಾರ ಮಾಡ್ತೀವಿ ಅಂತ ತಿಳ್ಕೊಬಾರ್ದು. ಕೆಲವು ಮಂದಿ ಹೇಳ್ತಿರ್ತಾರೆ, ನಾನು ಬಸವಣ್ಣವ್ರ ಮೇಲೆ ಭಾಳ ಭಕ್ತಿ, ಬಸವಣ್ಣವ್ರ ಸಂಬಂಧ ನಮ್ಮ ಮನೆಯೊಳಗೆ ಒಂದು ದೊಡ್ಡ ಫೋಟೋ ಮಾಡಿಸೇನಿ, 4,000-5,000 ರೂಪಾಯಿ ಖರ್ಚು ಮಾಡಿ ಕಟ್ಟು ಹಾಕೀನಿ, ಎಷ್ಟು ಚಂದ ದೊಡ್ಡ ಮಾಲೆ ಹಾಕಿರ್ತೀನಿ, ಬಸವಣ್ಣವ್ರಿಗೆ ನಾ ಭಾಳ ದೊಡ್ಡ ಉಪಕಾರ ಮಾಡಾಕತ್ತೀನಿ ಅಂಥೇಳಿ ನಮ್ಮ ತಲೆಯೊಳಗೆ ಬರ್ತಿರ್ತೈತಿ. ಬಸವಣ್ಣವ್ರಿಗೆ ನಾವು ಉಪಕಾರ ಮಾಡ್ತೀವೇನ್ರಿ?
ಬಸವಣ್ಣನವರಿಗೆ ನಾವು ಉಪಕಾರ ಮಾಡಕತ್ತಿಲ್ಲ, ಅವರು ಮಾಡಿರ್ತಕ್ಕಂಥ, ಅವರು ನಡೆದಿರ್ತಕ್ಕಂಥ ಆದರ್ಶ, ಅವರು ಇಟ್ಟಿರ್ತಕ್ಕಂಥ ದೊಡ್ಡ ಹೆಜ್ಜೆಗಳು ಇವತ್ತು ನಮಗೆ ಅತ್ಯುತ್ತಮ ಹೆದ್ದಾರಿಗಳಾಗಿ ಹೆಂಗೆ ನಡಿಬೇಕು ಮುಂದಿನ ಜನಾಂಗ ಅನ್ನೋದನ್ನು ಅವತ್ತೇ ಅವರು ತೋರಿಸಿ ಹೋಗಿದ್ದಾರೆ ಅಂತ ತಿಳ್ಕೊಂಡು ಹೇಳಿ ಇವತ್ತು ನಾವು ಉತ್ತಮವಾದಂಥ ಬದುಕನ್ನು, ಸಾರ್ಥಕವಾದಂಥ ಜೀವನವನ್ನು ಬದುಕೋದಕ್ಕೆ ಸಾಧ್ಯ ಆಗ್ತದೆ. ಆ ಹಿನ್ನೆಲೆಯೊಳಗೆ ಬಸವಾದಿ ಶಿವಶರಣರು, ಅದರೊಳಗೆ ಬಸವಣ್ಣನವರು ಮುಖ್ಯವಾಗಿ ಒಂದು ವಿಶೇಷ ನೋಡ್ರಿ, ಮೇಟಿ ಕಟ್ಟಿಗೆ ಅಂತಾರೆ ರೈತರು. ಮೇಟಿ ಕಟ್ಟಿಗೆ ರಾಶಿ ಮಾಡೋದು, ರಾಶಿ ಕನ ಮಾಡಿ ಮೇಟಿ ಕಟ್ಟಿಗೆ ಹಾಕಿ, ಈಗ ಅವು ಏನು ಉಳ್ಕೊಂಡಿಲ್ರಿ. ರೋಡ್ ಮೇಲೆ ತಂದು ಒಗದು ಮಗ್ಲು ಕಲ್ಲು ಹಚ್ಚಿ ನಡು ಒಂದೊಂದಿಟ್ಟು ಕಲ್ಲಿಟ್ಟು ಅದ್ರ ಮೇಲೆ ಯಾವರೇ ಸಣ್ಣ ಸಣ್ಣ ಕಾರು ಅದು ಅಂದ್ರೆ ಅವ್ರದ್ದೆಲ್ಲ ಒಡ್ಕೊಂಡು ಸತ್ಯಾನಾಶ ಆಗಿ ನೋಡ್ರಿ, ನಮ್ಮ ರಾಶಿ ಮಾಡುವಂಥ ವ್ಯವಸ್ಥೆ ಸಹಿತ ಎಲ್ಲಿಗೆ ಬಂತು. ಮಷಿನ್ಗಳು ಬಂದು, ಮಷಿನ್ಗಳು ಬರಲಿ, ಅದು ಒತ್ತಟ್ಟಿಗಿರಲಿ, ಆದರೆ ರಸ್ತೆ ಮೇಲೆ ರಾಶಿ ಮಾಡುವಂಥದ್ದನ್ನು ಗಾಡಿ ಟೈರ್ ಎಲ್ಲೆಲ್ಲಿ ಓಡಾಡಿರ್ತಾವೆ ಗೊತ್ತೈತೆ ನಿಮಗೆ? ಗೊತ್ತೈತಿ? ಎಲ್ಲೆಲ್ಲಿ ಓಡಾಡಿರ್ತಾವ್ರಿ ಆ ಟೈರ್ಗಳು ಇದ್ರ ಮೇಲೆ ಓಡಾಡ್ತಾವೆ, ಧಾನ್ಯಗಳ ಮೇಲೆ. ಅದನ್ನು ನಾವು ಕೇರಿ ಹಸನು ಮಾಡಿ ಬೀಸಿ ಕಲಿಸಿ ಎಲ್ಲಿಗೆ ಬತ್ತರ ನಮ್ಮ ಹಣೆವರ ಮಾಡಬಾರ್ದು. ಅಂಥ ವ್ಯವಸ್ಥೆಗಳು ಎಂದಿಗೂ ಒಳ್ಳೆಯದಲ್ಲ. ಒಂದು ಸ್ವಲ್ಪ ತ್ರಾಸಾಗ್ತದೆ, ಆದರೂ ಚಿಂತಿಲ್ಲ. ಇವತ್ತು ಎಲ್ಲ ರಂಗಗಳು, ಯಾವ ರಂಗದೊಳಗೂ ಒಳ್ಳೆಯದು ಉಳ್ಕೊಂಡಿಲ್ಲ. ಎಲ್ಲ ರಂಗಗಳು ಅಧ್ವಾನಿ ಎದ್ದು ಹೋಗ್ಯಾವ. ನಾನು ಈ ನಾಡಿನ ರೈತ ಸಮುದಾಯದಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೇನೆ, ಇನ್ನುಳಿದವ್ರು ಏನರ ಆಗಲಿ, ನಮ್ಮ ರೈತರು ಮಾತ್ರ ಎಂದಿಗೂ ಮುಗ್ಗಲಿಗೇಡಿಗಳಾಗಬಾರ್ದು. ದುಡಿದು ವ್ಯವಸ್ಥೆಯನ್ನು, ಪಾರಂಪರಿಕ ವ್ಯವಸ್ಥೆಯನ್ನು ಮುಂದಿನ ಜನಾಂಗಕ್ಕೆ ಬಿಟ್ಟು ಹೋಗೋ ರೀತಿಯೊಳಗೆ ನಮ್ಮ ರೈತರು ಬದುಕಬೇಕು. ನಾನು ರೈತರಿಗೆ ಕೇಳೋದು, ಯಾಕ್ರಿ ಉಳಿದವ್ರಿಗೆ ಹೇಳಂಗಿಲ್ಲ? ಉಳಿದವ್ರಿಗೆ ಹೇಳಿ ಉಪಯೋಗ ಇಲ್ಲ, ಉಳಿದವ್ರಿಗೆ ಹೇಳಿ ಉಪಯೋಗ ಇಲ್ಲ. ಯಾರಿಗೆ ಹೇಳೋದು? ಯಾರು ಕೇಳ್ತಾರೆ ಅವ್ರಿಗೆ ಹೇಳೋದು. ಮನ್ಯಾಗೂ ನೋಡ್ರಿ ಹಂಗೆ ಇರ್ತೈತಿ. ಕೆಲವೊಂದು ತಿರ್ಸೆಟ್ಟು ಹುಡುಗರು ಇರ್ತಾವೆ, ಮಾತು ಕೇಳಂಗಿಲ್ಲ. ಅವ್ರು ಹೇಳ್ರು ಇವ್ರು ಹೇಳಿದ್ದೇನು ಕೇಳಂಗಿಲ್ಲ. ಅವಾಗ ಏನು ಮಾಡ್ತೀರಿ? ಮಾತು ಕೇಳೋದು ಒಂದಿರ್ತೈತಿ, ಬೋಳ್ಯ ಸಂಬಾಯ್ತ ನನ್ನಂಥದ್ದು. ಇರ್ತೈತಲ್ಲ, ಅದಕ್ಕೆ ಹೇಳೋದು, ನಮ್ಮ ಭಾಳ ಶಾನ್ಯ, ನೀ ಹೋಗಿ ಬಾ, ಅಂಗಡಿಗೆ ಹೋಗಿ ಬಾ, ನಿನಗೆ ಉಂಡಿ ಕೊಡ್ತೀನಿ. ಅದು ಹೋಗುವ ಹೊತ್ನ್ಯಾಗ ಉಂಡಿ ಅಂದದ್ದು ಅಷ್ಟೇ ನೆನಪಿರ್ತೈತಿ. ಬಂದ ಮೇಲೆ ಅವನಿಗೆ ಉಂಡಿ ಕೇಳಬೇಕು ಅನ್ನೋದ ಮರ್ತಿರ್ತೈತಿ. ಕೇಳಿದ್ರೆ ಏನಾರ ಮಾಡಿ ಕೊಟ್ಟಾರ ಬಿಡ್ರಿ, ಕೇಳಲಿಲ್ಲ ಅಂದ್ರೆ ಹೋತು ಮತ್ತೆ ಮುಂದಿನ ಸಲ ಮತ್ತೆ ಅದ ಉಂಡಿ ಮೇಲೆ ಮತ್ತೆ ಓಡಿಸೋದು. ನಮ್ಮ ತಾಯಿಗಳು ಭಾಳ ಶಾನ್ಯಾರಂತ. ಅದಕ್ಕೆ ಯಾವ ಮಾತು ಕೇಳ್ತಿರ್ತಾವ ಅಂಥವನ್ನ ನಾದೋದು, ಅವನ್ನ ರುಬ್ಬೋದು. ಮತ್ತು ಇವೇನು ಮಂಡ್ ತಿರ್ಸೆಟ್ಟು ಅದನ್ನೇನು ಮಾಡ್ತೇಳದು, ಏನು ಮಾಡಂಗಿಲ್ಲ ಮಟ್ಟಂಗಿಲ್ಲ, ಅದನ್ನೇನು ಮಾಡ್ತೀವಿ ಬಿಡು, ಅದು ನಮಗೇನು ಸಂಬಂಧ ಇಲ್ಲ ನಮ್ಮ ಮನೆಗೆ, ನೀವು ಸುಮ್ಮ ಮಾಡು. ಅದನ್ನು ಹಂಗೆ ಕುಂಡ್ರಿಸಿ ಇದನ್ನು ಮಾಡಕ್ಕೆ ಹಚ್ಚೋದು. ಅದನ್ನು ಸರಿ ಮಾಡಿ ಅದನ್ನು ಹಾದಿಗೆ ತರಕ್ಕೆ ಹೋಗಂಗಿಲ್ಲ ರೀ, ಇದ್ದದ್ದಕ್ಕನೇ ಹೇಳೋದು. ಹಂಗೆ ಯಾರು ಕೇಳ್ತಾರ ಅವ್ರ ತಲೆ ಮೇಲನೆ, ಯಾರು ಮಾಡ್ತಾರೆ ಅವ್ರ ತಲೆ ಮೇಲನೆ. ಇಂಥ ವ್ಯವಸ್ಥೆಗಳನ್ನು ಯಾಕೆ ಹೇಳೋದು ಅಂತಂದರೆ, ಇಂಥ ಆಚರಣೆಗಳು, ನಮ್ಮ ಪರಂಪರಾಗತ ಆಚರಣೆಗಳೇನಿದಾವೆ ಅವುಗಳನ್ನು ನಾವು ಕೈ ಬಿಟ್ಕೋತ ಹೋದ್ವಿ ಅಂತಂತಂದರೆ ಮುಂದೆ ಏನೂ ಉಳಿಯಂಗಿಲ್ಲ. ಈಗ ಕೆಲವೊಂದನ್ನು ಮ್ಯೂಸಿಯಮ್ದೊಳಗೆ ತೋರಿಸುವಂಥ ವ್ಯವಸ್ಥೆ ಬರಾಕತ್ತದ, ಹಂಗೆ ಆಗಬಾರ್ದು. ಆ ಕಾರಣಕ್ಕೆ ಇನ್ನುಳಿದವ್ರದ್ದು ಏನಾರೇ ಆಗಲಿ, ಇವತ್ತು ನಮ್ಮ ದೇಶವನ್ನು, ನಮ್ಮ ನಾಡನ್ನು ಬದುಕಿಸುವಂಥವರು ರೈತರು. ಯಾವುದೇ ಕಾರಣಕ್ಕೆ ಈಗ ನಾನು ಮೊನ್ನೆೊಬ್ಬರು ನನ್ನ ಕೂಡ ಮಾತಾಡ್ತಾ ಹೇಳಾಕತ್ತಿದ್ರು, ಈಗೇನ್ರಿ ಅಜ್ಜಾರ ನೀವು ರೈತರದ್ದು ಭಾಳ ತಲೆ ಮೇಲೆ ಇಟ್ಕೊಂಡು ಹೇಳ್ತೀರಿ, ರೈತರನ್ನ ಎತ್ತಿ ಕುಂಡ್ರಿಸ್ಕೊಂಡು ಹೇಳ್ತೀರಿ. ಆದರೆ ರೈತರು ಸಹಿತ ಈಗ ಅದೇನು ಕಾಯಿಪಲ್ಯ ಹಾಕಿ ಅದಕ್ಕೇನೋ ಒಂದು ಔಷಧ ಹೊಡಿತಾರತ್ತ, ಮರದೂಸ್ ಅಂದ್ರೆ ದೊಡ್ಡದಾಗಿ ಬಿಡ್ತೈತೆ ಅದು.
ಅಂಥದ್ದೆಲ್ಲ ರೈತರು ಮಾಡಕತ್ತಾರ, ಇದನ್ನ ಯಾಕೆ ಹೇಳಂಗಿಲ್ಲ ಅಂತಂತಂದರು. ನನಗೆ ಗೊತ್ತಿಲ್ಲ ಅಂತೇಳಿ, ನನಗೆ ಗೊತ್ತಿದ್ರೆ ನಾ ಹೇಳಾಕಿ ಅವ್ರಿಗೆ ಹೇಳಬೇಕು ಇವ್ರಿಗೆ ಹೇಳಬಾರ್ದು ಅಂತ ನಂದೇನಿಲ್ಲ, ನನಗೆ ಗೊತ್ತಿಲ್ಲ. ಆದರೆ ಅಂಥದ್ದೇನಾದರೂ ವ್ಯವಸ್ಥೆ ಆಗ್ತಿತ್ತು ಅಂತಂದರೆ ಒಂದು ತಿಳ್ಕೊಬೇಕು. ಏನಂತಾರೆ, ಏನ್ರಿ ಮಾಡೋದು, ಸಂತಿಗೆ ಹೋದ್ ಒಗಿದು ಯಾರು ಎತ್ತಿತ್ತಾರೆ, ನಾವು ತಿತ್ತೀವೇನೋ ಅಂತಂತಾರೆ. ಆದರೆ ನೆನಪಿಟ್ಕೋಬೇಕು, ಆ ಕಡೆಯಿಂದನೂ ಒಬ್ಬ ಮಾಡಿ ಹಂಗೆ ಮಾಡಿ ತಂದು ಇಲ್ಲಿ ಒಗತರ್ತಾನೆ. ನೀವು ಅದು ಅಲ್ಲಿ ಒಗದು ಅವ್ರಿಗೆ ತಿನ್ನಿಸೋದು, ಅಲ್ಲಿ ಬೆಳೆದು ತಂದು ಒಗದು ಅವ್ರು ನಿಮಗೆ ತಿನ್ನಿಸೋದು. ಏನಾಯಿತು, ನಮಗೆ ನಾವ ತಿಂದು ವಿಷ. ನೆನಪಿಟ್ಕೋಬೇಕು, ಇವತ್ತು ಹಾಲುಂಡ ಮಕ್ಕಳು ಬದುಕೋದೇ ಭಾಳ ಕಠಿಣದ. ಹಾಲು ಉಂಡ ಮಕ್ಕಳು ಬದುಕೋದೇ ಭಾಳ ಕಠಿಣದ. ವಿಷ ಉಂಡ ಮಕ್ಕಳು ಎಂದೂ ಬದುಕಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕೆ ಬೆಳೆಯೊಳಗೆ ವಿಷವನ್ನು ಬೆರೆಸುವಂಥ ಪ್ರಯತ್ನವನ್ನು ಖಂಡಿತವಾಗ್ಲೂ ಮಾಡಬಾರ್ದು. ಯಾರ ತಿನ್ನಲಿ, ಯಾರಿಗೆ ನಷ್ಟ ಆಗಲಿ, ಅದು ನಮ್ಮ ನಷ್ಟ, ನಮ್ಮ ಲುಕ್ಸಾನ ಅನ್ನುವಂಥ ಒಂದು ವ್ಯವಸ್ಥೆಯನ್ನು, ನೆನಪನ್ನು ನಾವು ಇಟ್ಕೋಬೇಕು. ಇವತ್ತು ಹಿಂದಿನವರು ಸಹಿತ ಹಂಗೆ ಮಾಡಿದ್ರೆ ಏನಾಗ್ತಿತ್ತು, ಒಬ್ಬ ರಾಜ ಕುದುರೆ ಮೇಲೆ ಹೊಂಟಿದ್ದಂತ. ಕುದುರೆ ಮೇಲೆ ಹೋಗುವಾಗ ಹಾದಿಯ ಪಕ್ಕದೊಳಗೆ ಒಬ್ಬ ರೈತ ನಡಮಠ ತೆಗೆದು ಮಣ್ಣು ತುಂಬಿ ಒಂದು ಸುಂದರವಾದ ಅತ್ಯಂತ ರುಚಿಯಾದ ಮಾವಿನ ಹಣ್ಣಿನ ಗಿಡವನ್ನು ನೆಡುತ್ತಿದ್ದ. ಅವನಿಗಾಗಲೇ 55-60 ವಯಸ್ಸಾಗಕ್ಕೆ ಬಂದಿದ್ದು. ಅದನ್ನು ನೋಡಿ ಮುಂದೆ ಹೊಂಟಿರ್ತಕ್ಕಂಥ ರಾಜನಿಗೆ ಆಶ್ಚರ್ಯ ಆಗ್ತದೆ. ತಿರುಗಿ ಮತ್ತೆ ಕುದುರೆ ಹಿಂದಕ್ಕೆ ತೊಗೊಂಡು ಬಂದು ಅವನ ಕಡೆ ಗಮನಿಸಿ ಕೇಳ್ತಾನೆ, ಮಾವಿನ ಗಿಡ ಹಚ್ಚಾಕತ್ತೀಯಲ್ಲ? ಹೌದು. ಈ ಗಿಡ ದೊಡ್ಡದಾಗಕ್ಕೆ ಎಷ್ಟು ವರ್ಷ ಬೇಕು? ಬೇಕಾಗ್ಬೋದು, 10-15 ವರ್ಷ ಬೇಕಾಗ್ಬೋದು ಫಲ ಕೊಡೋಕೆ. ಮತ್ತು 10-15 ವರ್ಷ ನಿನಗೆ ಈಗ 60 ದಾಟಿ ಹೊಂಟಾವ. ಇನ್ನು 10-15 ವರ್ಷ ಅಂದ್ರೆ 75-80 ವರ್ಷ ತನಕ ನೀ ಬದುಕ್ತಿ ಅನ್ನೋದು ಏನು ಗ್ಯಾರಂಟಿ ಐತಿ? ಅದಕ್ಕೆ ನೀಗ ಹಚ್ಚಿ ಹಣ್ಣು ಯಾವಾಗ ತಿನ್ನವ? ಅದಕ್ಕೆ ಯಾರು ಬೇಕು ಅವ್ರು ಹಚ್ಕೋತಾರೋ, ನಿನಗ್ಯಾಕೆ ಇದು ಬೇಕಾಗೈತಿ ಅಂತ ರಾಜ ಕೇಳಿದತ್. ಅವಾಗ ರೈತ ಒಂದು ಮಾತು ಭಾಳ ಚಂದ ಹೇಳ್ತಾನೆ. ಏನಂತಂದ್ರೆ, ನಾನು ಸಣ್ಣಾಗಿದ್ದಾಗ ನಾನು ಹಣ್ಣು ತಿಂದೀನಿ, ಹಿಂದೆ ನಮ್ಮ ಮುತ್ಯ ಅದು ಹಚ್ಚಿದ ಗಿಡಗಳ ಹಣ್ಣು ನಾ ತಿಂದೀನಿ. ಅವರು ನಾವ್ಯಾಕೆ ಹಚ್ಚಬೇಕು, ಮುಂದೆ ಬಂದವ್ರು ಹಚ್ಕೋತಾರತ್ತ ಹಚ್ಚಲಾರ್ದೆ ಹೋಗಿದ್ರೆ ನಾ ಹಣ್ಣು ತಿರ್ತಿರ್ಲಿಲ್ಲ, ಮಣ್ಣು ತಿನ್ನಬೇಕಾಕಿತ್ತು. ಅದಕ್ಕೆ ಅವರ ಪುಣ್ಯ ಇವತ್ತು ನಾ ಹಣ್ಣು ತಿನ್ನಾಕತ್ತೀನಿ. ನಾ ಹಚ್ಚಿನಿ ಅಂದ್ರೆ ಮುಂದಿನವ್ರು ತಿಂತಾರ. ನಾವು ಹಚ್ಚಿದ್ದು ನಾವ ತಿನ್ನಬೇಕು, ನಾವ ನುಂಗಬೇಕಂತೇನಿಲ್ಲ. ಇನ್ನೊಬ್ಬರ ಬಾಯಿಗೆ ಬಿತ್ತಂದ್ರೆ ಅದರ ಪುಣ್ಯ ಎಷ್ಟು ದೊಡ್ಡದು. ಆ ಕಾರಣಕ್ಕೆ ಇಂಥವುಗಳು ಬೇಡ ಅಂತೀಕೊಂಡು ಹೇಳಿ ಆ ರೈತ ಹೇಳ್ತಾನೆ. ಅದರ ಅರ್ಥ ನಾವು ಮೊದಲಿಂದಲೂ ನೋಡಿಕೊಂಡ್ರು ರೈತ ನಾಡಿನ ಹಿತವನ್ನು ಬಯಸಿದವ, ಎಲ್ಲರ ಏಳಿಗೆಯನ್ನು ಬಯಸಿದವ. ದಯವಿಟ್ಟು ರೈತನ ಕೈಯಿಂದ ಅಮೃತ ಬರಲಿ, ರೈತ ವಿಷ ಹಾಕಿ ಎಲ್ಲರಿಗೂ ಉಣಿಸುವಂಥ ಪದ್ಧತಿಗಳು ಆಚರಣೆಗಳು ಬರ್ತಿದ್ರೆ ಖಂಡಿತವಾಗಲೂ ಅವು ನಿಲ್ಲಬೇಕು. ಒಳ್ಳೆಯದಲ್ಲ, ಅದು ಭವಿಷ್ಯಕ್ಕೆ ಒಳ್ಳೆಯದಲ್ಲ. ಆ ಹಿನ್ನೆಲೆಯೊಳಗೆ ಇಲ್ಲಿ ಬಸವಾದಿ ಶಿವಶರಣರು ಅವತ್ತು ಕಷ್ಟಪಟ್ಟರು, ತಮ್ಮ ನೆತ್ತರವನ್ನು ಬಸದರು, ತಮ್ಮ ಜೀವನವನ್ನೇ ಈ ಒಂದು ತತ್ವಕ್ಕಾಗಿ ಮುಡುಪಿಟ್ರು ಅಂತೀಕೊಂಡು ಹೇಳಿ ಇವತ್ತು ತತ್ವ, ಧರ್ಮ, ಆಧ್ಯಾತ್ಮ ಪರಂಪರೆಗಳು ಉಳಿದದ್ದನ್ನು ನಾವು ಕಾಣ್ತೀವಿ. ಒಂದು ವೇಳೆ ಅವರೇ ಕಷ್ಟಪಟ್ಟಿದ್ದಿಲ್ಲ ಅಂದ್ರೆ ನಾವೇನಾಕಿದ್ದೀವಿ? ನಾವೇನಾಕಿದ್ದೀವಿ ನೆನಪಿಟ್ಕೋಬೇಕು. ಭಾರತದ ಭೂಪಟದೊಳಗೆ ಅಂದರೆ ಭಾರತದ ನಕ್ಷೆಯೊಳಗೆ ಕರ್ನಾಟಕದ ಒಂದು ನಕ್ಷೆಯನ್ನು ತೆಗೆದುಬಿಟ್ರಿ ಅಂತಂತಂದ್ರೆ ಭಾರತ ನೋಡೋಕ್ಕಾಗ್ತದೆ ಏನ್ರಿ? ನೋಡೋಕೆ ಚಂದ ಕಾಣ್ತತೇನೋ? ಕಾಣೋದಿಲ್ಲ. ಭಾರತದ ನಕ್ಷೆಯೊಳಗೆ ಕನ್ನಡದ ನಕ್ಷೆ ಇರಲಿಲ್ಲ ಅಂತಂದರೆ ಭಾರತದ ನಕ್ಷೆ ಕಾಣೋದಿಲ್ಲ. ಹಾಗೆ ಕರ್ನಾಟಕದ ಇತಿಹಾಸದೊಳಗೆ ಕನ್ನಡ ನಾಡಿನ ಪರಂಪರೆ, ಧಾರ್ಮಿಕ ವ್ಯವಸ್ಥೆ, ಆಧ್ಯಾತ್ಮ ವ್ಯವಸ್ಥೆಯನ್ನು ನೋಡುವಲ್ಲಿ ಒಂದು ವೇಳೆ ಬಸವಣ್ಣನ ಪಕ್ಕಕ್ಕಿಟ್ಟು ನೀವೇನ್ರ ನೋಡಿದರೆ ಇಲ್ಲಿ ಏನೈತಿ ಅಂದ್ರೆ ಒಂದು ದೊಡ್ಡ ಶೂನ್ಯ ಐತಿ, ಹೊರತು ಏನೂ ಇಲ್ಲ ಅನ್ನೋದನ್ನು ನಾವು ಮರಿಬಾರ್ದು. ಬಸವಣ್ಣನಿಂದ ಕನ್ನಡ,
ಬಸವಣ್ಣನಿಂದ ಈ ನಾಡು, ಬಸವಣ್ಣನಿಂದ ಭಾಷೆ, ಬಸವಣ್ಣನಿಂದ ಬದುಕು, ಬಸವಣ್ಣನಿಂದ ನಮ್ಮೆಲ್ಲರ ಅಸ್ತಿತ್ವ ಅನ್ನೋದನ್ನು ನಾವ್ಯಾರು ಮರಿಬಾರ್ದು. ಬಸವಣ್ಣ ಅನ್ನುವಂಥ ವ್ಯಕ್ತಿ, ವಿದೇಶದ ಒಬ್ಬ ವ್ಯಕ್ತಿ ಬರೀತಾನೆ, ಬಸವಣ್ಣನಂಥ ವ್ಯಕ್ತಿ ಕರ್ನಾಟಕದೊಳಗೆ ಹುಟ್ಟಿ ಇಂಥ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡಿದ್ದಾನೆ ಅಂತ ಅನ್ನೋದನ್ನು ಅಕಸ್ಮಾತ್ ಮುಂಬರುವ ದಿನದೊಳಗೆ ಹೇಳಿದರೆ ಯಾರೂ ನಂಬಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಅದ್ಭುತವಾದ ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಬಸವಣ್ಣ ಕೇವಲ ಕನ್ನಡದ ಸತ್ತಲ್ಲ, ಕೇವಲ ಭಾರತದ ಸತ್ತಲ್ಲ, ಬಸವಣ್ಣ ಇಡೀ ವಿಶ್ವದ ಆಸ್ತಿ ಅಂತಕ್ಕಂಥ ಮಾತನ್ನು ಅನುಭಾವಿ ಬರೀತಾರೆ. ಆ ಕಾರಣಕ್ಕೆ ನಾವು ನೆನಪಿಟ್ಕೋಬೇಕು ಅಂಥ ವ್ಯಕ್ತಿತ್ವವನ್ನು, ಅಂಥ ವ್ಯಕ್ತಿಯನ್ನು ಕುರಿತು ನಾವು ಆಲೋಚಿಸುವಾಗ, ಚಿಂತಿಸುವಾಗ ಬಹಳ ಜಾಗೃತೆಯಾಗಿ ಎಚ್ಚರಿಕೆಯಿಂದ ಅವರನ್ನು ಅಧ್ಯಯನ ಮಾಡುವಂಥ, ತಿಳಿಯುವಂಥ ವ್ಯವಸ್ಥೆ ಆಗಬೇಕು. ನೋಡ್ರಿ, ಇವತ್ತು ಬಸವಣ್ಣನ ವಚನಗಳು, ವಿಚಾರಗಳು ನಮಗೆ ದಿಕ್ಸೂಚಿ ಅಂತ ಹೇಳ್ತಾರೆ. ದಿಕ್ಸೂಚಿ ಅಂದ್ರೆ ಮಾರ್ಗವನ್ನು ತೋರಿಸುವಂಥ, ಹಾದಿಯನ್ನು ತೋರಿಸುವಂಥ ಒಂದು ವ್ಯವಸ್ಥೆ. ವಿಮಾನದೊಳಗೂ ಇರ್ತದೆ, ಹಡಗಿನೊಳಗೂ ಇರ್ತದೆ, ದಿಕ್ಕು ತೋರಿಸ್ತೈತೆ ಅದು. ರಾಡಾರ್ ವಿಮಾನದೊಳಗೆ, ಹಡಗಿನೊಳಗೆ ಆ ವ್ಯವಸ್ಥೆಯನ್ನು ಇಟ್ಕೊಂಡಿರ್ತಾರೆ. ಹಡಗಿನೊಳಗೆ ನೀರೊಳಗೆ ಹೋದಾಗ ಎಲ್ಲ ಕಡೆ ನೀರು ಇರ್ತೈತಿ, ಯಾವ ದಿಕ್ಕಂತ ಏನು ಗೊತ್ತಾಗಬೇಕು, ಅದಕ್ಕೆ ಅದು ತೋರಿಸ್ತದೆ, ಇದೇ ದಿಕ್ಕು, ಇದೇ ದಿಕ್ಕಿಗೆ ಹೊಂಟದ ಅನ್ನೋದನ್ನು ತೋರಿಸ್ತೈತೆ ಅದು. ಹಂಗೆ ವಿಮಾನದೊಳಗೂ ಅಷ್ಟೇ, ಅದು ಆ ದಿಕ್ಸೂಚಿ ಐತಿ ಅಂಥೇಳಿ ವಿಮಾನ, ಹಡಗು ಎಲ್ಲವೂ ಸರಿಯಾದ ರೀತಿಯೊಳಗೆ ಬಂದು ಸರಿಯಾದ ಜಾಗ ಕಿಡಿತಾವೆ, ದಿಕ್ಸೂಚಿ ಐತಿ ಅಂಥೇಳಿ. ಹಂಗೆ ಬಸವಾದಿ ಶಿವಶರಣರ ವಚನಗಳನ್ನು ದಿಕ್ಸೂಚಿಗಳು ಅದಾವತ್ಥೇಳಿ ಅಲ್ಲಲ್ಲಿ ಎಲ್ಲವೂ ಭಾಳ ವ್ಯವಸ್ಥಿತವಾಗಿ ಎಲ್ಲಿ ಹೇಳ್ಬೇಕು, ಎಲ್ಲಿ ಇರಬೇಕು, ಎಲ್ಲಿ ಹೆಂಗೆ ಮಾತಾಡ್ಬೇಕು, ಹೆಂಗೆ ನಡಿಬೇಕು, ಪ್ರತಿಯೊಂದನ್ನು ಕಲಿಸ್ತಕ್ಕಂಥ ವಚನ ಹೇಗೆ ಅಂತಂತಂದರೆ, ಬಸವಾದಿ ಶರಣರು, ಬಸವಣ್ಣನವರು ವಚನಗಳ ಮೂಲಕ ಉಣಗಲಿಸಿದ ಬಸವ, ಉಡಗಲಿಸಿದ ಬಸವ, ಬದುಕಗಲಿಸಿದ ಬಸವ, ಬಾಳು ಕೊಟ್ಟ ಬಸವ, ನಮ್ಮ ಜೀವನಕ್ಕೆ ಒಂದು ಹೊಸ ನೆಲೆಯನ್ನು ತೋರಿಸಿದ ಬಸವ ಬಸವಣ್ಣನ ವಚನಗಳು ಅನ್ನೋದನ್ನು ನಾವು ನೆನಪಿಟ್ಕೋಬೇಕು. ಎಂಥ ದಿಕ್ಸೂಚಿ ಅದು. ಯಾವ ಹಡಗಿಗೆ ದಿಕ್ಸೂಚಿ ಇರ್ತದೆ ಆ ಹಡಗು ಸರಿಯಾಗಿ ಬರ್ತದೆ. ಯಾವ ವ್ಯಕ್ತಿಗೆ ವಚನಗಳ ಅರಿವು ಇರ್ತದೆ ಅವನ ಹಾದಿ ಸರಿಯಾಗಿರ್ತದೆ. ನೋಡ್ರಿ, ಯಾರೋ ಒಬ್ಬರು ಹೊಸ ಮನೆ ಕಟ್ಟಿಸಿದ್ರತ್, ಹೊಸ ಮನೆ ಕಟ್ಟಿಸಿದ್ರು. ಹೊಸ ಮನೆ ಕಟ್ಟಿಸಿ ಅಲ್ಲಿ ಭಾಳ ಖರ್ಚು ಮಾಡಿ ಕಟ್ಟಿದ್ರು, ಸಾಕಷ್ಟು ಅನುಕೂಲ ಇತ್ತು. ಏನು ಮಾಡಿದ್ರು ಅಂದರೆ, ಮೇಲೆ ಓವರ್ಹೆಡ್ ಟ್ಯಾಂಕ್ ಕುಂಡ್ರಿಸಿ ಅದಕ್ಕೆ ಪೈಪ್ ಪ್ಲಾಸ್ಟಿಕ್ಕಿದ್ದು, PVC, ಕಬ್ಬಿಣದ್ದು ಇಂಥವು ಹಾಕಿದ್ದಿಲ್ರಿ, ಬೆಳ್ಳಿದು ಹಾಕಿದ್ರು ಅವ್ರು. ಮುಂದೆ ಚಾವಿ ಬಂಗಾರದ್ದು, ಬೆಳ್ಳಿ ಪೈಪಿಗೆ ಬಂಗಾರ ಚಾವಿ. ಮನೆಯೆಲ್ಲ ಭಾಳ ಚಂದ, ಎಲ್ಲ ಮನೆ ಉದ್ಘಾಟನೆ ಆಯ್ತು, ಎಲ್ಲ ಆಯಿತು. ಒಳಗೆ ಬಂದರು, ಬಂಗಾರ ಚಾವಿ ನೋಡಿದ್ರೆ ಎಲ್ಲರೂ ತಿರುವವ್ರ ಅಲ್ರಿ, ತಿರುವವ್ರ ಬೇಕಾರೆ ಪೂರಾ ತಿರುವವ್ರ. ನೀರು ಪುರ್ತಕ್ಕೆ ಬೇಕಾದ್ರೆ ಸ್ವಲ್ಪ ತಿರ್ಬೋದು, ಬಿಚ್ಕೊಂಡು ಹೋಗೋದಾದ್ರೆ ಪೂರಾ ತಿರ್ಬೋದು. ಎಲ್ಲರೂ ಅದನ್ನ ನೋಡೋರು, ಅದನ್ನ ಕೈಯಾಡಿಸ್ತಿದ್ರು. ಭಾಳ ಆಶ್ಚರ್ಯ ಏನು ಅಂದರೆ, ಆ ಬಂಗಾರ ಚಾವಿ ಹಾಕಿದ್ದು, ಬೆಳ್ಳಿ ಪೈಪ್ ಹಾಕಿದ್ದು, ಅಂಥ ನೀರಿನ ವ್ಯವಸ್ಥೆಯನ್ನು ಪ್ರಾರಂಭ ಮಾಡೋದು ಇವರು ಮಾಡೋದು ಬೇಡ ಅಂಥೇಳಿ ಆ ರಾಜ್ಯದ ಭಾರಿ ನೀರಾವರಿ ಮಂತ್ರಿಗಳನ್ನು ಕರೆಸಿದ್ರು, ಸಚಿವರನ್ನ, ಅವ್ರನ್ನ ಕರೆಸಿದ್ರು. ಸಾಕಷ್ಟು ಅನುಕೂಲ ಇತ್ತು. ಮತ್ತಿನ್ನು ಸಚಿವರು ಬಂಗಾರ ಚಾವಿ ತಿರುವಿ ಆ ನೀರು ಬರುವಂಗೆ, ನೀರು ಬರೋಕ್ಕೆ ಪ್ರಾರಂಭ ಮಾಡಿಸ್ತಾರಂತ ತಿಳ್ಕೊಂಡು ಹೇಳಿದ ಕೂಡಲೇ ನೀರಾವರಿ ಸಚಿವರು ಹೋಗಿ ಚಾವಿ ತಿರುವಿರು, ನೀರ ಬರಲಿಲ್ಲ. ಎಲ್ಲರೂ ಅಂದರು, ಏನು ನೀರಾವರಿ ಸಚಿವರು? ನೀರಾವರಿ ಸಚಿವರು ಇರಲ್ರಿ, ಬೆಳ್ಳಿ ಪೈಪ್ ಬಂಗಾರ ಚಾವಿ ತೊಗೊಂಡು ಮಾಡೋದೇನು? ನೀರ ಬರಲಿಲ್ಲ, ಏನು ಮಾಡ್ಬೇಕಿನ್ನು ಮುಂದೆ? ಯಾಕೆ ಹಿಂಗಾತು? ಆಗಿಂದಾಗ ಮತ್ತು ಇಂಜಿನಿಯರ್ ಎಲ್ಲ ಅಲ್ಲೇ ಇದ್ದರು, ಎಲ್ಲ ಆಗಿತ್ತು. ಏನಾಗಿತ್ತು ಅಂದರೆ, ಎಲ್ಲ ಬಂಗಾರ ಚಾವಿ, ಬೆಳ್ಳಿ ಪೈಪು ಮ್ಯಾಲೆ ನೀರು ತುಂಬಿಸಿದ್ದು ಎಲ್ಲ ಬರೋಬ್ಬರಿ. ಏನಾಗಿತ್ತಂದ್ರೆ, ಮ್ಯಾಲೆ ಆ ಪೈಪಿಗೆ, ಆ ಟಾಕಿಗೆ ಕನೆಕ್ಷನ್ ಕೊಟ್ಟಿದ್ದಿಲ್ಲ. ಅವಕ್ಕೆರಡಕ್ಕೂ ಕನೆಕ್ಷನ್ ಇರಲಾರ್ದಕ್ಕೆ ನೀರು ಬಂದಿದ್ದಿಲ್ಲರಿ. ಆಮೇಲೆ ಯಾರೋ ಹೇಳಿದಕ್ಕೂ ಹೋಗಿ ಮ್ಯಾಲೆ ಕನೆಕ್ಷನ್ ಕೊಟ್ಟರು, ಅವಾಗ ನೀರು ಬಂದು. ಯಾವಾಗ ನೆನ್ಪಿಟ್ಕೊಳ್ರಿ, ಎಲ್ಲಿಯವರೆಗೆ ವಚನ ಸಾಹಿತ್ಯಕ್ಕೂ ನಮಗೂ ಕನೆಕ್ಷನ್ ಆಗೋದಿಲ್ಲ,
ವಚನ ಸಾಹಿತ್ಯ ಅನ್ನುವಂಥ ನೀರಿಗೆ ನಮ್ಮ ಮನಸ್ಸು ಅನ್ನುವಂಥ ಒಂದು ಪೈಪನ್ನು ಕನೆಕ್ಟ್ ಮಾಡೋದಿಲ್ಲ, ಅಲ್ಲಿವರೆಗೂ ನಮ್ಮ ಬಾಳೆ ಸುದ್ದಾಗುವುದಿಲ್ಲ ಅನ್ನತಕ್ಕಂಥದ್ದನ್ನು ನೆನ್ಪಿಟ್ಕೊಂಡ್ಬಿಟ್ರಿ. ಮಕ್ಕಳು ವಚನಗಳನ್ನು ಓದಲಿ, ಮನೆಯೊಳಗೆ ವಚನ ಗ್ರಂಥಗಳಿರಲಿ. ನಮ್ಮ ಮನೆಯೊಳಗೆ ವಚನ ಗ್ರಂಥಗಳನ್ನು ಓದುವಂಥ ಯಾರ ಬರಲಿ ಮನೆಗೆ ಅತಿಥಿಗಳು ಬಂದ ಕೂಡಲೇ ನೀವೇನು ಮಾಡ್ತೀರಿ? ಶೀರಿ ಆಯರಿ ಮಾಡೋದು. ಮನೆಗೆ ಬಂದಿರ್ತಾರ್ರಿ, ಹೆಂಗೆ ಕಳಿಸೋದು, ಬೆಳ್ಳಿದ ಕುಂಕುಂಬರ್ನಿ ಕೊಟ್ಟು ಕಳಿಸೋದು, ಹಿಂಗೆ ಏನೇನೋ ಮಾಡ್ತಿರ್ತೀರಿ. ಆಮೇಲೆ ಕಡೆಗೆ ಏನೂ ಇಲ್ಲಂದ್ರೆ ಕಡೆಗೊಂದು ಬ್ಲೌಸ್ ಪೀಸರೇ ಹೆಂಗೆ ಕಳಿಸೋದು ಅಂತ ಹೇಳಿ ಕೊಟ್ಟು ಕಳಿಸ್ತಿರ್ತೀರಿ. ನೆನಪಿಟ್ಕೊಳ್ರಿ, ಕೊಡ್ರಿ, ಬ್ಯಾಡ ಅನ್ನಂಗಿಲ್ಲ. ಮತ್ತು ನಾ ಹೇಳಿನಂತ ಕೊಡೋದು ಬಿಟ್ಟು ಅವ್ರ ಕಡೆಯಿಂದ ನನ್ನ ಬೇಸಾಕ್ಕೆ ಹೋಗಬೇಡ್ರಿ. ಚಲೋ ಹೇಳ್ತಾನಳ ಅಂತ ಹೇಳಿ ಅವ್ರು ನನ್ನ ಬೇಯೋದು ಬೇಡ. ಅದ್ರ ಕೂಡ ಅದನ್ನು ಕೊಡದಿದ್ದರೂ ಸಹಿತ ಬಂದವರ ಕೈಗೆ ಒಂದು ವಚನದ ಪುಸ್ತಕ, ಅಕ್ಕಮಹಾದೇವಿದರೇ ಇರಲಿ, ಬಸವಣ್ಣವ್ರದರೇ ಇರಲಿ, ಯಾವುದರೇ ಶರಣರದಿರಲಿ, ನೀವು ಕೊಟ್ಟಿರೋ ಸೀರೆ ಹರಿದು ಹೋಗ್ತದೆ, ಬ್ಲೌಸ್ ಪೀಸ್ ಇಲ್ಲಾಗ್ತದೆ, ಇನ್ನೇನೋ ವಸ್ತು ಕಳೆದು ಹೋಗ್ತದೆ, ಒಂದು ವಚನದ ಪುಸ್ತಕವನ್ನು ಕೊಟ್ರಿ ಅಂತಂದರೆ ಅವರ ಸಾಯೋ ತನಕ ಆ ವಚನಗಳನ್ನು ಓದಿ ಅವರ ಮನೆತನ ಉದ್ಧಾರ ಆಗ್ತದೆ. ಯಾಕೆ ಮಾಡಬಾರ್ದು? ಮಾಡ್ತಿರಲ್ಲ? ಮಾಡ್ತೀರಿ? ತಾಯಿಗಳು ಒಂದಿಷ್ಟು ಕೈ ಎತ್ತಿ ಜೋರಾಗಿ ಚಪ್ಪಾಳೆ ತಟ್ಟರೆ ನಂಗೆ ಸಂತೋಷ ಆಕೈತಿ. ಸಾಕು.